ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಆಸ್ಟ್ರೇಲಿಯಾ ಮತ್ತು ಆಫ್ಘಾನಿಸ್ತಾನ ಮ್ಯಾಚು ಮಳೆ ಬಂದು ನಿಂತೋದ ನಂತರ ರಶೀದ್ ಖಾನ್ ಅವರೊಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸ್ವಲ್ಪ ಬೇಜಾರಾಗಿದ್ರು ರಶೀದ್ ಖಾನ್ ಅಂತ ಹೇಳಬೇಕು. ರಶೀದ್ ಖಾನ್ ಏನು ಹೇಳಿ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮ್ಯಾಚ್ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಹೇಳ್ಬಿಡೋಣ. ಇವತ್ತು ಆಫ್ಘಾನಿಸ್ತಾನ ಅವರು ಬೆಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು. 50 ಓವರ್ ಕಂಪ್ಲೀಟ್ ಮಾಡ್ಕೊಂಡು 273 ರನ್ ಹೊಡಿತಾರೆ ಅಂತ ಹೇಳಬೇಕು. ಇದನ್ನು ಚೇಸ್ ಮಾಡೋಕ್ಕೆ ಬಂದಂಥ ಆಸ್ಟ್ರೇಲಿಯಾ ತಂಡ 109 ರನ್ ಹೊಡಿತಾರೆ, ಒಂದು ವಿಕೆಟ್ ಹಾಕೊಂಡು, ಅದು ಕೂಡ 12.5 ಓವರ್ ಇದ್ದಂಗೆ ಅಂತ ಹೇಳಬೇಕು. ಟ್ರಾವಿಸ್ ಹೆಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂತ ಹೇಳಬೇಕು. ಇದು ಮ್ಯಾಚು ಮುಂದೆ ಟರ್ನ್ ಆಗೋದು ಕೂಡ ಆಗಿದೆ ಅಂತ ಹೇಳಬೇಕು. ಯಾಕಂದರೆ ಆಫ್ಘಾನಿಸ್ತಾನದವರು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಅಂತ ಹೇಳಬೇಕು. ಮ್ಯಾಚು ಮುಂದೆ ಟರ್ನ್ ಆದರೂ ಆಗ್ಬೋದಿತ್ತು, ಆದರೆ ಮಳೆ ಬಂದ ಕಾರಣ ನಿಂತೋಯ್ತು ಮ್ಯಾಚ್ ಇಲ್ಲೇ ಅಂತ ಹೇಳಬೇಕು. ಸ್ವಲ್ಪ ಬೇಜಾರಾಗುತ್ತೆ ಗುರು, ನಮಗೆ ಭಾರತ ಅಭಿಮಾನಿಯಾಗಿ ಬೇಜಾರಾಗುತ್ತೆ. ಯಾಕಂತಾರೆ ಆಫ್ಘಾನಿಸ್ತಾನ ಅಂತ ಒಂದು ತಂಡ ಯಾರು ಕೂಡ ಅಂತ ಈಗೋಗಿಗೋ ಅಂತ ಪ್ಲೇಯರ್ಸ್ಗಳು ಯಾರು ಇಲ್ಲ, ಎಲ್ಲರೂ ಕೂಡ ಫ್ರೆಂಡ್ಲಿ ಆಗಿ ಆಡುವಂಥ ಆಟಗಾರರು ಅಂತ ಟೀಮು ಸೆಮಿಫೈನಲ್ಗೆ ಬರಬೇಕಿತ್ತು. ಆದರೆ ಮಳೆ ಬಂದು ನಿಂತೋದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತ ಹೇಳಬೇಕು. ಇದ್ರ ಬಗ್ಗೆ ರಶೀದ್ ಖಾನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಏನಂತ ಕೊಟ್ಟಿದ್ದಾರಪ್ಪ ರಶೀದ್ ಖಾನ್ ಅನ್ನೋದು ಅಂದರೆ, ನಮಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂತ ಅಂದರೆ ಈ ಮ್ಯಾಚ್ ನಾವು ಸೋಲಿಲ್ಲ ಗೆಲ್ಲಿಲ್ಲ ಆ ರೀತಿ ಆಯಿತು. ನಾವು ಆಡಿ ಕೊನೆ ತನಕ ಹೋರಾಟ ಕೊಟ್ಟು ಸೋಲಿತ್ತು ಅಂದರೆ ಬೇಜಾರು ಆಗ್ತಿಲ್ಲ. ಆದರೆ ಮಳೆ ಬಂದು ಮ್ಯಾಚ್ ನಿಂತೋದ ಕಾರಣ ತುಂಬಾ ಬೇಜಾರಾಗ್ತಿದೆ. ನಮಗೆ ಮಾತ್ರ ತುಂಬಾ ಬೇಜಾರಾಗ್ತಿದೆ. ನಾವು ಮ್ಯಾಚ್ ಆಡಬೇಕಿತ್ತು, ಮಳೆ ಬರಬಾರ್ದಿತ್ತು. ಮಳೆ ಬಂದು ನಿಂತೋದ ಕಾರಣ ತುಂಬಾ ಬೇಜಾರಾಗ್ತಿದೆ. ನಮಗೂ ಕೂಡ ಸೆಮಿಫೈನಲ್ ಆಡಬೇಕಿತ್ತು, ತುಂಬಾ ಆಸೆ ಇತ್ತು. ಅಥವಾ ನ್ಯೂಜಿಲ್ಯಾಂಡು ಭಾರತ ಎರಡು ತಂಡಗಳ ನಡುವೆ ಆಡಬೇಕಿತ್ತು, ಅವ್ರ ಜೊತೆ ಆಡಬೇಕಿತ್ತು, ಸೆಮಿಫೈನಲ್ ಅಂತ ಆಡಬೇಕಿತ್ತು. ನಾವು ಕಪ್ ಬಿಡ್ತಿದ್ದು ಅದು ಸೆಕೆಂಡ್ರಿ, ಆದರೆ ನಾವು ಸೆಮಿಫೈನಲ್ ಆಡಬೇಕಿತ್ತು. ತುಂಬಾ ಬೇಜಾರಾಗ್ತಿದೆ ಅಂತ ರಶೀದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನು ಅಫಿಷಿಯಲಿ ಕೊನೆಸ್ ಆಯಿತು. ಗ್ರೂಪ್ ಎ ಅಲ್ಲಿ ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಅವರು ಕ್ವಾಲಿಫೈ ಆದರು ಅಂತ ಹೇಳಬೇಕು. ಇನ್ನು ಗ್ರೂಪ್ ಬಿ ಅಲ್ಲಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ತಂಡದವರು ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು. ಇನ್ನು ಮುಂದೆ ಏನಿದ್ರು ಸೆಮಿಫೈನಲ್ ಕಾಳಗ ಅಂತ ಹೇಳಬೇಕು. ಇನ್ನು ಮುಂದೆ ಯಾವುದೇ ರೀತಿ ಹೆಲ್ಮೆಟ್ ಅದು ಇದು ಅಂತ ಏನಿರಲ್ಲ, ಇನ್ನು ಮುಂದೆ ಸೆಮಿಫೈನಲ್ ಕಾಳಗ ಇರುತ್ತೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಾಗಿ, ಕ್ರಿಕೆಟ್ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.